ಕೆಲವೊಂದು ಸಲ ಈ ಥೈರಾಯ್ಡ್ ರಿಪೋರ್ಟ್ ಚೂರು ಬಾರ್ಡರ್ ಲೈನ್ ಕ್ರಾಸ್ ಆಗಿಬಿಟ್ಟಿರುತ್ತೆ. 7 ಇರುತ್ತೆ, 8 ಇರುತ್ತೆ, 10 ಇರುತ್ತೆ. ಆವಾಗ ನಿಮಗೆ ತುಂಬ ತಲೆ ಕೆಡುತ್ತೆ. ಏನಪ್ಪ ಮಾಡೋದು? ನಂಗೆ ನಿಜವಾಗ್ಲೂ ಥೈರಾಯ್ಡ್ ಇದೆಯೋ ಇಲ್ಲೋ? ಹೆಂಗಪ್ಪ ಇದು? ಯಾವ ಥರ? ಥೈರಾಯ್ಡ್ ಸಮಸ್ಯೆ ಶುರುವಾಗ್ಬಿಡ್ತಾ ನನಗೆ ಅಂತ ಭಾರಿ ಮನಸ್ಸಿಗೆ ಬೇಜಾರು ಮಾಡ್ಕೊಳೋ ಪಾಸಿಬಿಲಿಟಿ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಂದು ವೈಟಮಿನ್ಸ್ ಮಾತ್ರೆ ತಗೊಂತಿರ್ತಾರೆ. ಎಸ್ಪೆಷಲಿ ಅದರಲ್ಲಿ ಬಯೋಟಿನ್ ಅನ್ನೋ ಒಂದು ಮಾತ್ರೆ ನೀವು ಏನಾದರೂ ಬಳಸ್ತಾ ಇದ್ದರೆ ಅದರಲ್ಲೂ ಕೂಡ ಫಾಲ್ಸ್ TSH ಎಲಿವೇಶನ್ ಇರುತ್ತೆ. ಒಂದು ಲ್ಯಾಬಿಂದ ಇನ್ನೊಂದು ಲ್ಯಾಬ್ ರೆಫರೆನ್ಸ್ ರೇಂಜ್ಗಳು ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಆಮೇಲೆ ನೋಡಿ, ಈ ಥೈರಾಯ್ಡ್ ಹಾರ್ಮೋನ್ ಅಂದರೆ T3 T4 ಅಂದರೆ ಥೈರಾಯ್ಡ್ ಗ್ಲ್ಯಾಂಡಿಂದ ಗ್ರಂಥಿಯಿಂದ ಉತ್ಪನ್ನ ಆಗುವಂಥದ್ದು ಥೈರಾಕ್ಸಿನ್ ಹಾರ್ಮೋನು. ಇದಕ್ಕೆ ಸ್ಟಿಮ್ಯುಲೇಷನ್ ಮಾಡುವಂಥದ್ದು ಪಿಟ್ಯುಟರಿ ಗ್ಲ್ಯಾಂಡಿಂದ ಬರುವಂಥ ಇನ್ನೊಂದು ಹಾರ್ಮೋನ್ TSH ಅಂತ ಕರಿತೀವಿ, ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. TSH ಯೂಶಲಿ ಇಡೀ ದಿನದಲ್ಲಿ ರಾತ್ರಿಯಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ರಾತ್ರಿ ಟೈಮು ಸಿಕ್ಕಾಪಟ್ಟೆ ಎಲಿವೇಟೆಡ್ ಇರುತ್ತೆ. ರಾತ್ರಿ ಟೈಮ್ ಎಲಿವೇಟೆಡ್ ಇರುತ್ತೆ, ಮತ್ತು ಬೆಳಗಿನ ಜಾವ 2-3 ಗಂಟೆ ತನಕ ಎಲಿವೇಟೆಡ್ ಇರುತ್ತೆ. ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಲೆವೆಲಲ್ಲಿ TSH ತೋರಿಸುತ್ತೆ. ಅದು ಸಹಜ. ಅದು ಅಂದರೆ ರಿದಮ್ ಇರುತ್ತೆ. ಬಾಡಿ ಬಯಾಲಜಿಕಲ್ ರಿದಮಿಗೆ ತಕ್ಕಂಗೆ ಹಾರ್ಮೋನ್ಸ್ಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ನೀವು ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು 2-3 ಗಂಟೆ ಅಷ್ಟೊತ್ತಿಗೆ ಮತ್ತೆ ಪೀಕ್ ಲೆವೆಲಲ್ಲಿ ಕಡಿಮೆ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದೇ ಥರ ಈಗ ಏನೋ ಸರ್ಜರಿ ಆಗಿರುತ್ತೆ, ಆಪ್ರೇಷನ್ ಮಾಡಿಸ್ಕೊಂಡಿರ್ತೀರ, ಅಂಥ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಮೈಲ್ಡಾಗಿ TSH ಎಲಿವೇಟೆಡ್ ಆಗಿರುತ್ತೆ. ತುಂಬ ದಿನ ಒಂದು ಹುಷಾರಿಲ್ಲ, ಕೆಮ್ಮು, ಈ ಬ್ರಾಂಕಿಯಲ್ ಅಸ್ತಮಾ ಅಥವಾ ಎಲ್ಲೋ ಪೆಟ್ಟು ಬಿದ್ದು ಸುಮಾರು ದಿನ ಮಲಗಿರ್ತೀರ, ಅಂಥ ಸಂದರ್ಭದಲ್ಲೂ ಕೂಡ TSH ಎಲಿವೇಟೆಡ್ ಲೆವೆಲ್ ಕಾಣಿಸ್ಕೊಳೋ ಪಾಸಿಬಿಲಿಟಿ ಇರುತ್ತೆ. ಹಾಗೆ ನೈಟ್ ಡ್ಯೂಟಿ ಮಾಡೋರಿಗೆ, ರಾತ್ರಿ ಯಾರಿಗೆ ನಿದ್ದೆ ಸರಿ ಬರ್ತಿರಲ್ಲ ಅಂಥವ್ರಿಗೆ ಕೂಡ TSH ಲೆವೆಲ್ ಜಾಸ್ತಿ ತೋರಿಸುತ್ತೆ. ತೂಕ ತುಂಬಾ ಜಾಸ್ತಿ ಇರ್ತೀರ ಅಂಥವ್ರಿಗೆ ಕೂಡ ಸ್ವಲ್ಪ ಮೈಲ್ಡ್ ಎಲಿವೇಟೆಡ್ TSH ಕಾಣಿಸ್ಕೊಳೋ ಪಾಸಿಬಿಲಿಟಿ ಇರುತ್ತೆ. ಸೊ ಈ ಥರ ಇದ್ದಾಗ ಏನು ಮಾಡಬೇಕಪ್ಪ? 3 ತಿಂಗಳು ಏನೂ ಸಿಮ್ಟಮ್ಸ್ ಇಲ್ಲ, ನಿಮಗೆ ಆರಾಮಾಗಿದ್ದೀರಾ ಅಂತ ಹೇಳಿದ್ರೆ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡಿ. ಇನ್ನೊಂದು TPO ಟೆಸ್ಟ್ ಅಂತಿದೆ. ಏನಾದರೂ ಹಶಿಮಟೋಸ್ ಥೈರಾಯ್ಡೈಟಿಸ್ ಅಥವಾ ಇನ್ಫ್ಲಮೇಷನ್ ಆಗಿ ಏನೋ ಥೈರಾಯ್ಡ್ ಸಮಸ್ಯೆ ಆಗಿದೆ ಅಂತ ನೋಡಲಿಕ್ಕೆ ಆ ಟೆಸ್ಟಲ್ಲಿ ಪಾಸಿಟಿವ್ ಅಂದರೆ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಇದಲ್ಲದೆ ಫ್ರೀ T3 ಫ್ರೀ T4 ಪರೀಕ್ಷೆ ಕೂಡ ತುಂಬಾ ಅನುಕೂಲ ಮಾಡಿಕೊಡೋದು, ತುಂಬ ಹೆಲ್ಪ್ ಮಾಡುತ್ತೆ ಡಯಾಗ್ನೋಸಿಸ್ ಮಾಡಲಿಕ್ಕೆ. ಸೊ ಈ ಥರ ಏನಾದರೂ ಕಂಡು ಬಂದರೆ ಇನ್ನೊಂದು 3 ತಿಂಗಳು ಬಿಟ್ಟು ಮತ್ತೆ ರಿಪೀಟ್ ಮಾಡಿಸಿ. ಪರ್ಸಿಸ್ಟೆಂಟಾಗಿ ನಿಮಗೆ ತುಂಬ ಜಾಸ್ತಿ ಆಗ್ತಿದೆ ಥೈರಾಯ್ಡ್ ಅಂತ ಹೇಳಿದ್ರೆ, ಎಸ್ಪೆಷಲಿ TSH ಅಂತ ಹೇಳಿದ್ರೆ, ಆವಾಗ ನಿಮಗೆ ಬಹುಶಃ ಸಿಮ್ಟಮ್ಸ್ ಎಲ್ಲ ಮ್ಯಾಚ್ ಆಗುತ್ತೆ. ಆವಾಗ ನಿಮ್ಮ ಲಕ್ಷಣಗಳ ಆಧಾರದ ಮೇಲೆ ನಿಮ್ಮ ಡಾಕ್ಟ್ರು ಅದನ್ನು ನೋಡಿ ಮಾಡಿ ಸರಿಯಾದ ರೀತಿಯಲ್ಲಿ ಔಷಧಿ ಕೊಡ್ತಾರೆ. ಸುಮ್ಮನೆ ಔಷಧಿಗಳನ್ನ ಹಾಕ್ಲಿಕ್ಕೆ ಹೋಗೋಕ್ಕಾಗಲ್ಲ. ಯಾರಿಗೆ ಒಬ್ಬ ಮನುಷ್ಯನಿಗೆ ಸುಮ್ಮನೆ ಔಷಧಿ ಟ್ಯಾಬ್ಲೆಟ್ಸ್ನ ಕೊಟ್ಟು ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕಾಗಲ್ಲ. ತುಂಬ ಎಲ್ಲ ಬಾರ್ಡರ್ ಲೈನ್ ಇರುತ್ತೆ, ಇಮ್ಮಿಡಿಯೇಟಾಗಿ ಹಾಕ್ಲಿಕ್ಕೆ ಬರೋಲ್ಲ. ಯಾರಿಗೆಲ್ಲ ಸಿಕ್ಕಾಪಟ್ಟೆ ತೂಕ ಜಾಸ್ತಿ ಆಗ್ತಿದೆ, ಕಂಟ್ರೋಲಿಗೆ ಬರ್ತಿಲ್ಲ, ಸಿಮ್ಟಮ್ಸ್ಗಳು ಸ್ಟಾರ್ಟ್ ಆಗ್ತಿದೆ, ಅಂಥ ಸಂದರ್ಭದಲ್ಲಿ ನಿಮಗೆ ಮಾತ್ರೆಗಳನ್ನ ಶುರು ಮಾಡಬೇಕಾಗಿರುವಂಥದ್ದು. ಅದು ನಿಮ್ಮ ಡಾಕ್ಟ್ರು ಕ್ಲಿನಿಕಲ್ ಆಧಾರದ ಮೇಲೆ, ಕ್ಲಿನಿಕಲ್ ಸಿಮ್ಟಮ್